ये चीजें देखता हूं, मन को इतना संतोष होता है। ಪ್ರಧಾನಿ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಪಿಎಂ ಮೋದಿ ಸೋಲಾಪುರದಲ್ಲಿ ಅಭಿವೃದ್ಧಿ ಯೋಜನೆಯನ್ನ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಅವರು ಜನರನ್ನ ಉದ್ದೇಶಿಸಿ ಮಾತನಾಡಿದ್ರು. ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಭಾವುಕರಾದರು. ನಾನು ಅಟಲ್ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ಮನೆಗಳನ್ನು ನೋಡಲು ಬಂದಿದ್ದೇನೆ. ನನಗೂ ಕೂಡ ಬಾಲ್ಯದಲ್ಲಿ ಅಂತಹ ಮನೆಯಲ್ಲಿ ವಾಸಿಸಲು ಸಿಕ್ಕಿದ್ರೆ ಅಂತ ಬಯಸ್ತೇನೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು. मुझे भी लगा कि काश मुझे भी बचपन में ऐसे घर में रहने का मौका मिला। ಕೈಮಗ್ಗ ಕಾರ್ಮಿಕರು, ಮಾರಾಟಗಾರರು, ವಿದ್ಯುತ್ ಮಗ್ಗ ಕಾರ್ಮಿಕರು, ಚಿಂದಿ ಆಯುವವರು, ಬೀಡಿ ಕಾರ್ಮಿಕರು, ಚಾಲಕರು ಮುಂತಾದ ಫಲಾನುಭವಿಗಳಿಗೆ ಹಸ್ತಾಂತರಿಸಬೇಕಾದ ಮಹಾರಾಷ್ಟ್ರದ ಪಿಎಂವೈ ನಗರ ಯೋಜನೆ ಅಡಿಯಲ್ಲಿ ಪೂರ್ಣಗೊಂಡಂತಹ ಮನೆಗಳ ಬಗ್ಗೆ ಮಾತನಾಡುವಾಗ ಪ್ರಧಾನಿ ಮೋದಿ ಭಾವುಕರಾದರು. ಪ್ರಧಾನಿ ಮೋದಿ ಎಷ್ಟು ಭಾವುಕರಾದರು ಅಂತ ಅಂದ್ರೆ ಅವರು ಸ್ವಲ್ಪ ಸಮಯದವರೆಗೆ ತಮ್ಮ ಭಾಷಣವನ್ನು ನಿಲ್ಲಿಸಿ ನೀರನ್ನು ಕುಡಿಯಲು ಪ್ರಾರಂಭಿಸಿದ್ರು. मनी देश की सबसे बड़ी सोसाइटी का लोकार्पण हुआ है और मैं जाकर के देख के आया. मुझे भी लगा कि काश मुझे भी बचपन में ऐसे घर में रहने का मौका मिला. ಕೈಮಗ್ಗ ಕಾರ್ಮಿಕರು, ಮಾರಾಟಗಾರರು, ವಿದ್ಯುತ್ ಮಗ್ಗ ಕಾರ್ಮಿಕರು, ಚಿಂದಿ ಆಯುವವರು, ಚಾಲಕರು ಮುಂತಾದ ಫಲಾನುಭವಿಗಳಿಗೆ ಹಸ್ತಾಂತರಿಸಬೇಕಾದ ಮಹಾರಾಷ್ಟ್ರದ ಪಿಎಂವೈ ನಗರ ಯೋಜನೆಯಡಿ ವಿನ್ಯಾಸಗೊಳಿಸಲಾದ ಮನೆಗಳ ಬಗ್ಗೆ ಮಾತನಾಡುವಾಗ ಪಿಎಂ ಮೋದಿ ಭಾವುಕರಾದರು. ये चीजें देखता हूं, मन को इतना संतोष होता है. ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಮಾತನಾಡಿದಂತಹ ಪ್ರಧಾನಿ ಮೋದಿ, ನಮ್ಮ ದೇಶದಲ್ಲಿ ಗರೀಬಿ ಹಟಾವೋ ಘೋಷಣೆಗಳನ್ನು ದೀರ್ಘಕಾಲದವರೆಗೆ ಎತ್ತಲಾಯಿತು. ಆದರೆ ಬಡತನ ದೂರವಾಗಲಿಲ್ಲ. ಬಡವರ ಹೆಸರಿನಲ್ಲಿ ಯೋಜನೆಗಳನ್ನು ಮಾಡಲಾಯಿತು. ಆದರೆ ಅವರಿಗೆ ಅವುಗಳ ಪ್ರಯೋಜನಗಳು ಸಿಗಲಿಲ್ಲ. ಮಧ್ಯವರ್ತಿಗಳು ಅವರ ಹಣವನ್ನು ಲೂಟಿ ಮಾಡ್ತಾ ಇದ್ರು. 2014ರಲ್ಲಿ ಸರ್ಕಾರ ರಚನೆಯಾದ ಕೂಡಲೇ ನನ್ನ ಸರ್ಕಾರವು ಬಡವರಿಗೆ ಸಮರ್ಪಿತವಾದ ಸರ್ಕಾರ ಅಂತ ನಾನು ಹೇಳಿದ್ದೆ. ಅದಕ್ಕಾಗಿಯೇ ನಾವು ಒಂದರ ನಂತರ ಒಂದರಂತೆ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಇದು ಬಡವರ ಕಷ್ಟಗಳನ್ನು ಕಡಿಮೆ ಮಾಡ್ತದೆ ಮತ್ತು ಅವರ ಜೀವನವನ್ನ ಸುಲಭಗೊಳಿಸುತ್ತದೆ ಅಂತ ತಿಳಿಸಿದ್ರು. और जब मैं इस प्रोजेक्ट का शिलान्यास करने आया था तब मैंने आपको गारंटी दी थी कि आपके घरों की चाबी देने भी मैं खुद आऊंगा.